ಯಾರು ಅಲ್ಲಿ ಮಾಡಿದ್ರು? ಒಬ್ಬ ಕೈದಿ ಮಾಡಿದ್ದೆ ಸರ್. ಏನಂತ ಏನಕ್ಕೆ ಗಲಾಟೆ ರೂಲ್ಸ್ ಬ್ರೇಕ್ ಮಾಡಿದ್ದೆ ಸರ್. ಕಾರಾಗೃಹ ನಿಯಮಗಳ ರೂಲ್ಸ್ ಬ್ರೇಕ್ ಮಾಡಿದ್ದೆ ಸರ್. ಅದಕ್ಕೆ ಏಕಾಏಕಿ ಅವನೇ ಅಲ್ಲೇ ಮಾಡಿದ್ದೆ ಸರ್. ನೀವು ಪ್ರಶ್ನೆ ಮಾಡಿದ್ದಕ್ಕೆ ನಿಮ್ಮ ಮೇಲೆ ಅಲ್ಲೇ ಮಾಡಿ ಯಾರು ಅಂತ ಎಲ್ಲಿ ರಾಯಿಲ್ ಅಂತ ಏನು ರಾಯಿಲ್ ಅಂತ ಬಂದು ಎಲ್ಲಿ ಉಂಟು ಹಾಸನ ಗುಂಡ ಬಂದಿರಿ ನಿನ್ನೆ ಆಗಿ ರಾತ್ರಿನಾ ಸಂಜೆ ಆಗಿದೆ. ಯಾವ ರೀತಿ ಅಲ್ಲೇ ಅಂದ್ರೆ ಏನು ತೊಗೊಂಡಲ್ಲ ಏನು ಕೈಲೇ ಮಾಡಿ ಕೈಲಿ ಕಪ್ಪಾಳ ಎಲ್ಲಿ ಅಲ್ಲೇ ಮಾಡಿದ್ವಿ ಇಲ್ಲಿ ಒಟ್ಟಿಗೆ ಈಗ ಹೊಡೆದು ಹಿಂಗೆಲ್ಲ ಮಾಡಿದ್ವಿ ಏನೇನು ಮಾಡಿದ್ರು ಅಲ್ಲಿ ನಿಮ್ಗೆ ಯಾವ ರೀತಿ ಹಲ್ಲೆ ಮಾಡಿದ್ರಿ? ಅದೇ ಕೈಲಿ ಅಲ್ಲೇ ಮಾಡಿದ್ದಾರೆ. ಕೈಲಿ ಹಲ್ಲೆ ಅವಾಚ್ಯ ಶಬ್ದಗಳಿಂದ ಬೈದಾರೆ. ಹಾಂ ಗೊತ್ತಿದ್ದಾರೆ. ಏನು ಎದ್ರ ಸಲುವಾಗಿ ಅದು ರೂಲ್ಸ್ ಬ್ರೇಕ್ ಮಾಡಿದ್ರು. ಅಂದರೆ ಅದು ಅತಿ ಬಿಗಿ ಭದ್ರತಾ ವಿಭಾಗದಲ್ಲಿ ಅವನ್ನ ಹಾಕಿರ್ತೀವಿ. ಅಂದರೆ ಅವನು ಹೊರಗಡೆ ಹೋಗ್ಬೇಕಾದ್ರೆ ಹೊರಗಡೆಯಲ್ಲಿ ಜುಡಿಷಿಯಲ್ ವಿಭಾಗಕ್ಕೆ ಅಥವಾ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಒಬ್ಬ ಎಸ್ಕಾರ್ಟ್ ಬೇಕಾಗುತ್ತೆ. ಅದಕ್ಕೆ ಅಲ್ಲಿ ಉಸ್ತುವಾರಿ ಪರ್ಮಿಷನ್ ಕೇಳ್ತಾನೆ ಅವನು. ಅಲ್ಲಿ ಉಸ್ತುವಾರಿ ಅಂಧೇರಿ ಅಂದರೆ ಅತಿ ಬಿಗಿ ಭದ್ರತಾ ವಿಭಾಗದ ಉಸ್ತುವಾರಿ ಇದು ಕೇಳ್ತಾನೆ, ಇದು ಪರ್ಮಿಷನ್ ಕೇಳ್ತಾನೆ ಅವನು. ಪರ್ಮಿಷನ್ನ ಲೇಟ್ ಆಗುತ್ತೆ ಕೊಡೋಕ್ಕೆ. ಅದಕ್ಕೆ ಅವನು ಆ ರೀತಿ ಅಲ್ಲಿ ನೀವು ಮೇಲಧಿಕಾರಿಗೆ ರಿಪೋರ್ಟ್ ಕೊಟ್ರಿ? ಹಾಂ ಕೊಟ್ಟೆ. ಭಯ ಆಗುತ್ತೆ ಈಗ ಜೈಲೊಳಗೆ ಕೆಲಸ ಮಾಡೋಕ್ಕೂ ಭಯ ಆಗ್ತದೆ ಈಗ? ಹಂಗೇನಿಲ್ಲ ಸರ್. ಹಂಗೇನಿಲ್ಲ. ಏನು ಕೈದಿ ಹೆಸರು ಏನು ಪೂರ್ತಿ ಹೆಸರು ಏನು? ರಾಹಿಲ್ ಅಲಿಯಾಸ್ ರಾಹುಲ್ ಅಂತ. ರಾಹಿಲ್ ಅಲಿಯಾಸ್ ರಾಹುಲ್. ಎರಡು ದಿನ ಆಯ್ತು ಅವ್ನು ಬಂದು ಬೆಳಗ್ಗೆ ಒಂದು 4-5 ತಿಂಗಳು, ಸುಮಾರು 4-5 ತಿಂಗಳು ಆಗಿರ್ಬೋದು.